ಅಜ್ಜಿ ನೋಡಿ ಎಷ್ಟು ದಿನ ಆಗಿತ್ತು ನೀವು? ನಾನು ಆಕ್ಚುಲಿ 6 months once or 5 months once ಚೆನ್ನೈಲಿಂದ ಸ್ಟ್ರೈಟ್ ಫ್ಲೈಟ್ ಇದೆ. ಓಕೆ, ನಾನು ಹೋಯ್ತಾ ಇರ್ತೀನಿ. ಬಟ್ ಈ ಸಾರಿ ನೋಡಕ್ ಆಗ್ಲಿಲ್ಲ. ಅವ್ವ ಬೇರೆ ಎಲ್ಲೇ ಇದ್ರು ಅಂತ ಹೇಳ್ತಿದ್ರು. ಓಕೆ, ಶಿಲ್ಬಿ ಅಲ್ಲಿ ಅಮ್ಮನ ತಂಗಿ ಅವಳೆಲ್ಲ ಅಲ್ಲೆಲ್ಲ ಇರ್ತಾರೆ. ಈ ಸಲ ಬಟ್ ಲಾಸ್ಟ್ ಟೈಮ್ ಎಲ್ಲ ನೋಡ್ತಾ ಇದ್ದೆ. ಓಕೆ ಅಜ್ಜಿ ನೋಡಿ, ನಿಮ್ ಮನೆಯಲ್ಲಿ ಬೆಳೆದ ಹುಡುಗ ಇವತ್ತು ಇಂಡಿಯಾ ಫೇಮಸ್ ಆಗಿದ್ದಾರೆ. ಚಿಕ್ಕ ವಯಸ್ಸಲ್ಲಿ ಈ ತರ ಎಲ್ಲ ಕುಣಿತಾ ಇದ್ರಾ? ಚಿಕ್ಕ ವಯಸ್ಸಲ್ಲಿ ಮನೇಲಿ ದೂರದಲ್ಲಿದ್ರು. ಆಗ ಸ್ನಾನ ಮಾಡಿ ಕಳಿಸ್ತಿದ್ದವು. ಕಳಿಸ್ರ ಓಡ್ ಬಂದು ಇದು ಅವನಿಗೆ ಸಿಹಿ ಅಂದ್ರೆ ಇಷ್ಟ. ಏನಿಷ್ಟ? ಸಿಹಿ, ಸ್ವೀಟ್ ಅಂದ್ರೆ ಇಷ್ಟ. ಮಾಡಿ ತಿನ್ಸ್ಬಿಟ್ರ ಪಕ್ಕದ ಮೇಲೆ ಕುರಿ ಇರ್ತಿದ್ದ. ಕುರಿ ಹಿಡ್ಕೊಳಕ್ ಹೊಟ್ಟೋತಿದ್ದ. ಅವರು ಪ್ರಭು ಇರ್ಲಿ ಬಿಡಿ, ಇನ್ನು ಬಂದಿದ್ದಾನ ಅವ್ರಿಗೂ ಆಸ. ಪ್ರಭುನ್ ಕಂಡ್ರ ಅವರು ಇರ್ಲಿ ಬಿಡಿ ಅಂತಿದ್ರು. ಬಿದ್ದುಬಿಟ್ಟನು ಅಂದ್ಬಿಟ್ಟು ಕರ್ಕೊಂಬತ್ತಿದ್ರು. ಕರ್ಕೊಂಬಂದ್ರೆ ನಮ್ಮ ಅಕ್ಕ ನೋಡ್ಕೊತಿದ್ರು, ಹೆಣ್ಣು ಮಕ್ಕ. ಆಮ್ಯಾಕ ನಮ್ಮ ಅಲ್ಲಿ ಬಂದ ಇಲ್ಲಿ ಕರ್ಕೊಂಬಂದ್ರು. ಅಳ್ತಿದ್ದ ಸುಮ್ಮನೆ. ನಾವು ಬಂದು ಇಲ್ಲಿದ್ದ ನಾವು ನೋಡ್ಕೊಳಕ. ಇವ್ರು ಡ್ಯಾನ್ಸು ಇತ್ತೀಚೆಗೆ ಅವ್ರ ಫಿಲ್ಮ್ಸ್ ಎಲ್ಲ ನೋಡಿದಿರಾ ನೀವು? ನೋಡಿದ್ದೀರ? ನಾ ಡ್ಯಾನ್ಸ್ ಮಾಡಿ ನೋಡಿಲ್ವಾ ನೀನು? ನಾ ಎಲ್ಲಿ ನೋಡಿದ್ದೇನಪ್ಪ. ಪ್ರಭು ಒಳ್ಳೆವ, ಎಲ್ಲ ಒಳ್ಳೆವ ಅಂತಾರ ಪ್ರಭುದೇವನ. ನೋಡಿ ಸರ್, ಪ್ರಭುದೇವ ಒಳ್ಳೆಯವನು ಅಂತಾರ, ಅದು ಮಾತ್ರ ಗೊತ್ತಂತೆ. ಒಳ್ಳೆವ್ ನನ್ ಪ್ರಭು ಅಂತ ಹೇಳ್ತಾರೆ. ಒಂದು ಅಜ್ಜಿ ಬಾಯಿಂದ ಬೇರೆ ಏನ್ರಿ ಕೇಳ್ಬೇಕು ಒಬ್ಬ ಮೊಮ್ಮಗ. ಓಸಮ್, ಥ್ಯಾಂಕ್ ಯು ರೀ, ಥ್ಯಾಂಕ್ ಯು ಅಜ್ಜಿ ಅವರೇ, ಥ್ಯಾಂಕ್ ಯು. She can walk there? ಅಲ್ಲಿ ಕೂತ್ಕೋಬೋದಾ? No. Only thing, she won't sit nearby me. You know that. ನೋಡಿ ಇದೆಷ್ಟು ಚೆನ್ನಾಗಿದೆ. ಇವರು ಅಳಿಯನ್ ಜೊತೆ ಕೂರಲ್ವಂತೆ, ಮರ್ಯಾದೆ ಅಂತ ಹೇಳ್ತಿದಾರ್ರಿ. ಓಹೋ ಸರ್, ಪುಣ್ಯವಂತರು ಸರ್. ಪ್ರಭು ಅವ್ರೆ, ಇದು ಹೇಳಿ ನನಗೆ ಬಹಳ ಇಂಟ್ರೆಸ್ಟಿಂಗ್ ಆಗಿದೆ. ಇಲ್ಲ, ಆಕ್ಚುಲ್ ಆಗಿ ನಮ್ಮ ಅವ್ವ ಇದುವರೆಗೂ ನಾನು ನೋಡಿ ಫಾದರ್ ಜೊತೆ ಮಾತಾಡೇ ಇಲ್ಲ. ನಮ್ಮ ಅವ್ವ, ನಿಮ್ಗೆ ಗೊತ್ತಲ್ಲ ನಮ್ಮ ಊರ್ ಟ್ರೆಡಿಷನ್. ಹೌದು, ಮಾತಾಡ್ತಾ ಇದ್ರೆ ಫಾದರ್ ಬಂದ್ರೆ ಒಳಗೊಂಡ ಇದ್ದಾರೆ. ನೆವರ್ ಸ್ಯಾಟ್ ಇನ್ ಫ್ರಂಟ್ ಆಫ್, ಲೈಕ್ ಟ್ರೆಡಿಷನ್. ಲವ್ಲಿ, ಕರೆಕ್ಟ್. ಇದೇ ಫಸ್ಟ್ ಟೈಮ್ ನಾನು ಪಕ್ಕದಲ್ಲಿ. ಅಜ್ಜಿ ಬಂದಾಯ್ತು. ಈಗ ದೂರ ನಿಮ್ಮೂರಲ್ಲಿ ಹತ್ತಿರದ ಸಂಬಂಧಿಕರ ಬಗ್ಗೆ ಮಾತಾಡಿ. ನಮ್ಮ ಮದರ್ ಅಮ್ಮನೆಟ್ಟಿ ಅಂತ ಒಂದು ಹೋಯ್ತು. ಹೌದು, ಅಮ್ಮನೆಟ್ಟಿ ಅವ್ರು ನೋಡಿದ್ರಲ್ಲ, ಅದ ಮನೆ ಹೆಸರೇ ಅಮ್ಮನೆಟ್ಟಿ. ಅವ್ರ ಮಗ ಮಂಜು, ಉಮೇಶ, ಚಿಕ್ಕ ಮಂಜು, ದೊಡ್ಡ ಮಂಜು ಅಂತ ಇದ್ರು. ಅವ್ರ ಸಿಸ್ಟರ್ಸು ಮಲ್ಲಿಕಾ, ಆತರ ಮಸ್ತಾಗಿ ಜನ ಅವರು. ಆಮೇಲೆ ನಮ್ಮ ಪಕ್ಕದಲ್ಲಿ ಒಬ್ರು ನಾಗರಾಜ್ ಅಂತ ಒಬ್ರು ಇದ್ರು, ನಾಗರಾಜಣ್ಣ. ಅವ್ರು ರೇಷ್ಮಾ ಒಬ್ರು, ರತ್ನಾಕ ಅಂತ ಒಬ್ರು, ಅವ್ರ ಫ್ರೆಂಡ್ಸು. ಮರಯ ಅಂತ ಒಬ್ಬಿದ್ದ, ಮಾದೇಸ್ವಾಮಿ ಅಂತ ಒಬ್ಬಿದ್ದು. ಹಂಗ ಎಲ್ಲರೂ ಫ್ರೆಂಡ್ಸ್. ನಾನು ಯಾರು ಬೇಕಾದ ಮನೆಗೂ ಹೋಗ್ತಾ ಇರ್ತೀನಿ. ವೆರಿ ಕ್ಲೋಸ್ ಆಗಿ. ಯಾರು? ಭಾಗ್ಯನವರು ನಮ್ಮ ಅಮ್ಮನ ಸಿಸ್ಟರ್, ನಮ್ ಜೊತೆಗೆ ಬೆಳೆದಿದ್ರು. ಆಲ್ಸೋ ವೆರಿ ಕ್ಲೋಸ್. ಅವ್ರ ಮಗಳು. She has given a bite. I want you to see. ಹೇಳಿ ಸರ್, ಇಂಟ್ರೊಡ್ಯೂಸ್ ಮಾಡಿ, ಇವನ್ನೆಲ್ಲ ನಮಗೆ ಇಂಟ್ರೊಡ್ಯೂಸ್ ಮಾಡಿ. ಸುಜಾಕ ನಮ್ಮ ಅಮ್ಮನ ತಂಗಿ. ನಮಸ್ಕಾರಮ್ಮ. ಭಾಗ್ಯ ಅವರೇ ನಮಸ್ಕಾರ. ನಮ್ ಜೊತೆಗೆ ಬೆಳೆದಿದ್ದು. ಬಟ್ ನಾವ್ ಒಂದ್ ಸ್ವಲ್ಪ ದೊಡ್ಡದಾಗಿ ಇವ್ರು ನಮ್ ಜೊತೆಗೆ ಬೆಳೆದಿದ್ರು. ಆಮೇಲೆ ಚೆನ್ನೈಲಿದ್ರು. ನಾಗರಾಜು ನಮ್ಮ ಅಮ್ಮನ ತಮ್ಮ ಅಂಡ್ ವೆರಿ ಕ್ಲೋಸ್. ಬನ್ನಿ ಸರ್, ತೊಗೊಳ್ಳಿ ಸರ್. ಪ್ರಭುದೇವ ಸ್ಪೆಷಲ್ ಇವತ್ತು, ತೊಗೊಳ್ಳಿ. ಶಿವರಾಜಣ್ಣ ಬಂದು ದೂರದಲ್ಲೇ ಇರೋದು. ಇವರು ನನ್ಗ ಭಯಂಕರ ಕ್ಲೋಸ್. ಅವರು ನಾಗರಾಜ್ ಮಾತ್ರ ಬಂದು ಹೋಗೋಬಾರ ಫ್ರೆಂಡ್ಸ್. ಹೇಳಿ ಭಾಗ್ಯ ಅವರೇ, ಒಂದ್ ಮಾತು ಕೇಳ್ಪಟ್ಟೆ, ಪ್ರಭುದೇವ ಅವರು ಚಿಕ್ಕ ವಯಸ್ಸಲ್ಲಿ ಸಿಕ್ಕಾಪಟ್ಟೆ ತಿಂಡಿ ಪೋತ ಅಂತ. ಇವ್ರು ನೋಡಿದ್ರೆ ಹತ್ರ ಅನ್ಸೋದೇ ಇಲ್ಲ. ಅವನ್ ಬಂದು ಚಕ್ಲಿ, ಆಮೇಲೆ ಏನ್ ಬೆಲ್ಲದ ಐಟಮ್ ಏನ್ ಮಾಡಿದ್ರು ಇಷ್ಟ ಅವನ್ಗ. ಮೇಡಮ್ ನೀವ್ ಹೇಳ್ಬೇಕು. ಪ್ರಭು ಚಿಕ್ಕ ವಯಸ್ಸಲ್ಲಿ ಅಲ್ಲಿದ್ದ ಊರಲ್ಲಿ. ಅದ್ರ ತುಂಬಾ ಸಾಫ್ಟು. ಒಂದ್ ಜಾಗದಲ್ಲಿ ಕುಣಿಸ್ಬಿಟ್ಟು 4 ಆಟ ಸಾಮಾನು ಇಟ್ಬಿಟ್ಟು ಎಲ್ಲೂ ಹೋಗ್ಬೇಡಪ್ಪ ಅಂದ್ರೆ ಎಲ್ಲೂ ಹೋಯ್ತಿತ್ತಿಲ್ಲ. ಯಾವ ಕಡೆನೂ ಅಲ್ಲೇ ಕೂತಿರಾನು. ಒಂದ್ ಗಲಾಟೆ ಮಾಡ್ತಿತ್ತಿಲ್ಲ, ಒಂದ್ ಏನಿಲ್ಲ. ಈಗಲೂ ಇಷ್ಟು ದೊಡ್ಡ ಸೂಪರ್ ಸ್ಟಾರ್ ಆಗಿರೋ ನಮ್ನ ಅವ್ರ ತಾಯಿ ತರನೇ ನೋಡ್ಕತನ.
ಅಷ್ಟು ಅಭಿಮಾನ, ಅಷ್ಟು ಒಳ್ಳೆತನ ಅವನ್ಗ. ದೇವರು 100 ವರ್ಷ ಅವನ ಸುಖವಾಗಿರ್ಲಿ. ಅವನು ಹುಟ್ಟಿದ ಹಬ್ಬದ ಶುಭಾಶಯಗಳು. ಅವನು 100 ವರ್ಷ ಚೆನ್ನಾಗಿರ್ಲಿ. ಅವನು ರೈಟ್. ಇವರು ನಿಮ್ಮನ್ನ ಹೆಗಲ್ ಮೇಲೆ ಕೂರಿಸ್ಕೊಂಡು ಮೈಸೂರೆಲ್ಲ ಓಡಾಡಿಸಿ ದಸರಾ ಎಲ್ಲ ತೋರಿಸ್ತಿದ್ರಂತೆ. ನಾವು ಎಲ್ಲಾರು ಹೋಗ್ಬೇಕಾದ್ರೆ ಮಾಟು ಬಂಡಿ ಅಮ್ಮ ಜಡ್ಗ ಗಾಡಿ ಇವ್ರ ಪಕ್ಕದಲ್ಲೇ ನಾ ಕುಂತ್ಕೋಬೇಕು. ಆ ಕುಂತ್ಕೊಂಡು ಇವ್ರು ಹಿಂಗ್ ಮಾಡ್ಸ್ರ ಮಾತ್ರ ಅದು ಫಾಸ್ಟ್ ಆಗಿ ಹೋಗಿರುತ್ತೆ. ನಾನ್ ಮಾಡೋದ್ರೆ ಅದು ಓಡೋದೇ ಇಲ್ಲ. ಕೇಳ್ತಾ ಇದ್ದೀರಿ ಇದೇನದು ಫಾಸ್ಟ್ ಆಗಿ ಹೋಗ್ತಲ್ಲ, ಹಿಂಗ್ ಮಾಡೋ ಅಂತ ಹೇಳ್ತಾರೆ. ಅವ್ರಿಗೆ ಆ ಟೆಕ್ನಿಕ್ ಗೊತ್ತು. ಆ ಬಾಲನ ಕವು ಬಾಲನ ಹಿಂಗ್ ಮಾಡಿದ್ರೆ ಟಪ್ ಟಪ್ ಇರ್ತಿದ್ದ. ಇವ್ರ ಜೊತೆಗೆ ನಾನು ಉಳದಾಗ್ದಲ್ಲಿ ಫಾರ್ಮ್ ಎಲ್ಲ ಹೋಗೋದು. ಬರೀ ಬಿಸಿಲು. ಇವರೆಲ್ಲ 4 ಗಂಟೆ ಎದ್ಬಿಟ್ಟು 4 ಗಂಟೆಗೆ ಊಟ ಮಾಡ್ಕೊಂಡು ಹೋಯ್ತಾ ಇದ್ರಲ್ವಾ? ಬೆಳಗ್ಗೆ 4 ಗಂಟೆಗೆ 6 ಗಂಟೆಗೆ ಬೆಳಿಗ್ಗೆ 6 ಗಂಟೆಗೆ ನಾವು ಊಟ ಮಾಡ್ಕೊಂಡು ಹೊಲ್ಕೋಯ್ತೀವಿ. 6 ಗಂಟೆಗೆ ಊಟ ನನ್ಗೆ ಅದು ವಸ್ತು 6 ಗಂಟೆಗೆ ಹೊಲ್ಕೊಂಡು ಊಟ ಮಾಡ್ಕೊಂಡು ಇಟ್ಟು ನನ್ಗೆ ಇಟ್ಟು ತಿನ್ನಕ್ ಬರಲ್ಲ. ಅದು ಏನಕ್ಕಂದ್ರೆ ನಾನು ಕಡಿದೇ ತಿಂತೀನಿ. ನಮ್ಮ ಮದರ್ ಎಲ್ಲರ ಕೈ ಕಡಿಬಾರ್ದು, ಇಟ್ಟು ಮುಳುಗೋಗಿ ಅದ ಹೆಂಗೆ ನುಂಗದು. ಅದು ಇಟ್ಟು ನಾನು ಕಡಿಕ ನುಂಗ್ರೆ ಹಂಗೆ ಟೇಸ್ಟ್ ಕೊಡೋಕೆ ಗೊತ್ತಾಗಲ್ಲ ಅಂದ್ರೆ. ಸೊ ಅದಕ್ಕೋಸ್ಕರ ಇಟ್ಟು ತಿನ್ನಕ್ ಬರಲ್ಲ ನಮ್ಗೆ. ಬಟ್ ಕಡಿಕೊಂಡೇ ತಿನ್ಕೊಂಡು. ಬಟ್ ಇವರೆಲ್ಲ ನುಂಗ್ಬೇಕು ಅಂತಾರೆ. ಹೌದು, ಆ ರಾಗಿ ಮುದ್ದೆ ತಿನ್ನೋದೇ ಒಂದು ಟೆಕ್ನಿಕ್. ಹುಡುಗರು ಇರ್ತಾರೆ ಎಲ್ಲಾರ್ದಲ್ಲಿ ಗೋಲಿ ಗಿಲಿ ಆಡ್ತಿದ್ದ. ಗೋಲಿ ಆಡೋದ್ರಲ್ಲಿ ತುಂಬಾ ಇದು ಬುಗ್ರಿ ಊರಿಗೆ ಬಂದ್ಬಿಟ್ರೆ ಅದೇ ಇದು. ಹುಡುಗರ ಜೊತೆಲಿ ಐ ವಾಸ್ ಗುಡ್ ಅಟ್ ಮಾರ್ಬಲ್. ಐ ವಾಸ್ ವೆರಿ ಗುಡ್. ಸೋ ನೈಸ್. ಈಗ ಏನೋ ಬಂತಲ್ಲಿ, ಏನಪ್ಪ ಅದು? ನೋಡಿ ಸರ್, ನಮ್ಮ ಶೋ ಅಲ್ಲಿ ನೀವು ಈ ತರ ಎಲ್ಲ ಪದಗಳನ್ನ ಬಿಡ್ಲೇಬಾರ್ದು. ನೀವು ಗೋಲಿ ಚಾಂಪಿಯನ್ ಅಂತ ಹೇಳಿದ್ರಿ ನೋಡಿ, ಎಲ್ಲಿಂದ ಅಷ್ಟು ಬೇಗ ಗೋಲಿ ಎಲ್ಲ ತಂದ್ಬಿಟ್ಟಾರೆ. ಚಾಂಪಿಯನ್ಶಿಪ್ ಸರ್, ಹೇಳಿ ಸರ್ ರೂಲ್ಸ್ ಹೆಂಗ್ ಸರ್? ಆ ಕೂಲಿ ಒಳಗೆ ಹೋಗಿದ್ರೆ ಆಮೇಲೆ ರಾಜ ಆಗೋದು. ಓಕೆ, ಆತರ. ಬಟ್ ಓಕೆ, ಯು ಜಸ್ಟ್ ಪುಟ್ ಅವರ್ ಓನ್ ರೂಲ್ಸ್. ಹೇಳ್ತಿರೋ ಅದೇ. ಅವ್ರು ನಾನು ಕೂಡ ಆಡ್ತಾ ಇದ್ದು ರೋಡ್ ಹೋಗಿ ಆಡೋದು. ತಗೊಳ್ಳಿ ಸರ್, ಬನ್ನಿ ಸರ್, ನಾನು ಆಟ ಆಡೋದು ತುಂಬಾ ದಿನ ಆಯ್ತು ಸರ್. ಎಸ್, ಪ್ರಭುದೇವ್ ಅವ್ರು ಎಷ್ಟು ಹೊಡಿತಾರೆ ನೋಡೋಣ. ಎಷ್ಟು ಜಾನ್ ನೋಡೋಣ ಸರ್, ನಾವ ನೋಡೋಣ ಸರ್. ಇಲ್ಲ, ಜಾನ್ ಹಾಕೋದು ಅಂದ್ರೆ ಫಸ್ಟ್ ಅದನ್ನ ಗಿರ್ಗಲ್ ಅಂತಾರೆ. ಅದು ಗಿರ್ಗಲ್ ಮಾಡಿ ಅದು ವಾವ್. 1988 ಡ್ಯಾನ್ಸ್ ಮಾಸ್ಟರ್ ಆದ್ದು ಆಕ್ಚುಲಾಗಿ. ಅತ್ತಕ್ಕೆ ಅಮ್ಮಡು ಅಮಾಯಕ ಮಗುಡು ಪಿಕ್ಚರ್ಲಿ ಸುಮ್ಮನೆ ನಮ್ಮ ಭಾವ ಮನ್ಲಿದೆ ಎಲ್ಲ ಅನ್ಬಿಟ್ಟು ಕರ್ಕೊ ಹೋದಾಗ ಅಲ್ಲಿ ಮೂಮೆಂಟ್ಸ್ ಮಾಡಿದಾಗ ಚಿರಂಜೀವಿ ಅವರು ನೆಕ್ಸ್ಟ್ ಪಿಕ್ಚರ್ ಇಂದ ಫಸ್ಟ್ ಪಿಕ್ಚರ್ ಐ ಥಿಂಕ್ ವಿಕ್ರಮಾರ್ ಕೊಡುವ ಕಾಣುತ್ತೆ. ಆ ಪಿಕ್ಚರ್ಲಿ ಅವರು ನೆಕ್ಸ್ಟ್ ಪಿಕ್ಚರ್ ಇಂದ ಇವ್ರನ್ನ ಕೊರಿಯೋಗ್ರಾಫರ್ ಮಾಡಿದ್ರು. ನಿಮ್ಮ ಹೆಸರು 88 ನಾಗರಾಜ್. ಇವರೇ ನಾಗರಾಜು? ಹೌದು ಸರ್, ವರ್ಲ್ಡ್ ಫೇಮಸ್ ಸರ್ ನೀವು. ಅಯ್ಯೋ, ಇವರೇ ಕಡೆ ನಾಗರಾಜ್ ತಂದ್ರು ಅದನ್ನ. ಇದು ಯಾರು ನಾಗರಾಜ್ ಅವರೇ? ಪ್ರಭುದೇವ್ ಅವ್ರು ಕೊಡ್ಬೇಕಾ ಇದನ್ನ? ಹೌದು, ಗ್ಯಾರಂಟಿ. ಅವ್ರು ಅದ್ರಲ್ಲಿ ಎಕ್ಸ್ಪರ್ಟ್. ಓ, ಬಟ್ ಇದಕ್ಕಿಂತ ಗೋಲಿನೇ ಇಷ್ಟ ನಮ್ಗೆ. ದೊಡ್ಡ ಬಿಕಾಸ್ ಇದು ರಿಚ್ ಪೀಪಲ್ ಗೇಮ್. ರಿಚ್ ಪೀಪಲ್ ಗೇಮ್. ನಮ್ದು ಗೋಲಿ ಲೋಕಲ್. ನೀವು ಹೊಡಿರಿ, ಆಮೇಲೆ ಕತೆ ಹೇಳ್ತಾರ ಅವ್ರು ಏನಾಯ್ತು ಅಂತ. ವಾವ್. ಆಹಾ, ರೈಟ್. ಈಗ ಇದೇನ್ ಕತೆ ಹೇಳಿ, ನಿಂತ್ಕೊಂಡು ಹೇಳಿ. ಇದು ಏನಂದ್ರೆ ನಮ್ಮ ಅವಳಪೇಟೆ ಸಿಗ್ನಲ್ಲಿ ಒಂದು ವಿಡಿಯೋ ಗೇಮ್ ಅಂಗಡಿ ಇತ್ತು. ನಮ್ಮ ಪ್ರಭು ಏನ್ ಮಾಡ್ತಾನೆ, ಶೂಟಿಂಗ್ ಮುಗಿಸ್ಕೊಂಡು ಬಂದು ಅಲ್ಲೋಗಿ ವಿಡಿಯೋ ಗೇಮ್ ಇಲ್ಲ ಈ ತರ ಗೇಮು ಆಡ್ತಿದ್ದ. ಇವನು ಗೊತ್ತಿಲ್ಲ ಅದು ಒಂಥರ ಗ್ಯಾಮ್ಲಿಂಗ್ ಅನ್ಬಿಟ್ಟು. ದಿಢೀರ್ನ ಏನ್ ಮಾಡ್ತಾನೆ, ನಮ್ಮ ಭಾವ ಒಂದಿನ ಹೋಗಿ ಅಲ್ಲಿಗೆ ಹೊರಟವ್ರು. ಇವ್ ಆಡೋದ್ ನೋಡ್ಬಿಟ್ಟು ಏನಿಲ್ಲ ಆಡ್ತಿದೆ ಅನ್ಬಿಟ್ಟು ಇವ್ರನ್ನ ಕರ್ಕೊಂಡ್ಬಂದ್ರು. ಸೊ ನಡೆದಿದ್ದು ಅಲ್ಲಿ ಒಂದು ಗೇಮ್ ಇರ್ತಾ ಇತ್ತು. ಪ್ರಭು ಅವರು ಅದ್ಭುತವಾಗಿ ಫೋಕಸ್ ಇತ್ತಲ್ಲ, ಆ ಕಾಲದಿಂದ ಈ ಕಾಲದವರೆಗೂ ಮೈಂಡ್ ತುಂಬಾ ಸ್ಟ್ರಾಂಗ್ ಅಲ್ಲ, ಕರೆಕ್ಟ್ ಆಗಿ ಹೊಡಿರಂತೆ. ಕರೆಕ್ಟ್ ಆಗಿ ಆ ಸರ್ಕಲ್ ಒಳಗೆ ಹೊಡೆದ್ರೆ ಇಷ್ಟು ದುಡ್ಡು ಅಂತ ಅದು ಪ್ರಭುದೇವ ಗೊತ್ತಿಲ್ಲ. ಆ ದುಡ್ಡನ್ನೆಲ್ಲ ಬಾಚ್ಕೊಂಡು ಹೋದವ್ರು ಇವರು. ನಾನು ಆಟ ಆಡ್ತಿದ್ದೆ. ಓಕೆ, ಥ್ಯಾಂಕ್ ಯು ಸೋ ಮಚ್. ಬಹಳ ಖುಷಿ ಆಯ್ತು. ನಿಮ್ಮ ದೂರದ ನೆನಪುಗಳನ್ನ ಹಂಚ್ಕೊಂಡ್ರಿ. ಬನ್ನಿ ಕೂತ್ಕೊಳ್ಳಿ. ಪ್ರಭುದೇವ, ನಾನು ಇನ್ನೂ ಮಾತುಗಳನ್ನ ಆಡ್ತಾ ಇರ್ತೀವಿ. ನಿಮ್ಗೆ ಏನೇನು ಅನ್ಸುತ್ತೋ ಹೇಳಿ ಆಗಾಗ. ಬನ್ನಿ ಪ್ಲೀಸ್, ಬನ್ನಿ ಮಾ.